ನನ್ನ ಹತ್ರ ಬಂದು ಹೋದ್ಮೇಲೆ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ಒಳ್ಳೇದು ಮಾಡಿದ್ದೀನಲ್ಲ ಅನ್ನುತ್ತೆ ಅಮ್ಮ. ಅರ್ಥ ಆಯ್ತಾ? ಈಗ ಆರೋಗ್ಯದಲ್ಲಿ ಸಮಸ್ಯೆ ಏನೂ ಇಲ್ಲ. ಈಗ ಕೆಲವೊಂದು ಹಣಕಾಸಿನ ವ್ಯವಹಾರ ಆಗಬೇಕು, ಅದು ಆಗುತ್ತೋ ಇಲ್ವೋ ಅನ್ನೋದೊಂದು ತಾಯಿ ಒಳಗೆ ಪ್ರಶ್ನೆ. ಸರಿನಾ? ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ನಾವು ಆಸ್ಪತ್ರೆ ಎಲ್ಲ ಹೋಗಿ ಎಲ್ಲ ತೋರಿಸಿ ಏನೂ ಕಡಿಮೆ ಆಗಲಿಲ್ಲ. ನಮಗೆ ಬರವಣಿಗೆಯಲ್ಲಿ ಹೇಳ್ತು ಮನೇಲಿ ಸಮಸ್ಯೆ, ನಮ್ಮದೇನೇ ಸಮಸ್ಯೆ ಇದ್ದರೂ ಎಲ್ಲ ತಾಯಿನೇ ಹೇಳಿದ್ದು ಬರವಣಿಗೆ ಮೂಲಕ. ಎಲ್ಲ ಆದಮೇಲೆ ತಿರ್ಗಾ ನನ್ನ ಮೈಯಲ್ಲಿ ಒಳಗಡೆ ಆತ್ಮ ಇದೆ ಅಂತ ಹೇಳಿ ಇದು ಮಾಡಿದ್ರು. ತಿರ್ಗಾ ಅದನ್ನೆಲ್ಲ ತೆಗೆದು ನನಗೆ ಫುಲ್ಲು ನಾನು ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಈಗ ನಾನು ಮನುಷ್ಯನಾಗಿ ಇರಬೇಕು ಅಂದರೆ ಈ ತಾಯಿನೇ ಕಾರಣ ನನಗೆ. ಸ್ವಲ್ಪ ಆಚೆ ಹೊರಗಡೆ ಜನದಿಂದ ತೊಂದರೆ ಅಂತ ಹೇಳುತ್ತೆ. ಹೊರಗಡೆ ಜನದಿಂದ ಸ್ವಲ್ಪ ತೊಂದರೆ, ಸಾಲಬಾಧೆ, ಆ ನೋವನ್ನು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಇವಾಗ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕಳೆದ 21 ವರ್ಷದಿಂದನೂ ಸಮಸ್ಯೆ ಇತ್ತು. ಇಲ್ಲಿಗೆ ಬಂದು ಹೋದ್ಮೇಲೆ ಸಮಸ್ಯೆ ಬಗೆಹರಿಸಿದ್ದೀನಿ ಅಂತ ಹೇಳ್ತಾಳೆ ತಾಯಿ. ಅರ್ಥ ಆಯ್ತಾ? ಬಗೆಹರಿಸಿದ್ದೀನಿ, ಯಾವುದೇ ರೀತಿ ತೊಂದರೆ ಇಲ್ಲ. ಇವಾಗ ಆರೋಗ್ಯದಲ್ಲಿ ನೆಮ್ಮದಿಯಾಗಿದ್ದೀರಾ? ನಾನು ಆಗಲೇ 4.5 ಲಕ್ಷ ಖರ್ಚು ಮಾಡಿ ನನಗೆ ಸೆಂಟ್ ಜಾನ್ಸಲ್ಲೆಲ್ಲ ಅಡ್ಮಿಟ್ ಮಾಡಿದರು. ಯಾರೂ ಹೇಳಿಲ್ಲ ಈ ಥರ ಖರ್ಚು ಮಾಡಿ ಸಾಲ ಸೋಲ ಮಾಡಿ ತೋರಿಸಿ ನನ್ನ ಎಲ್ಲೂ ಹೇಳಲಿಲ್ಲ. ನಾನು ಫುಲ್ ಡಿಪ್ರೆಷನ್ಸ್ಗೆ ಹೋಗ್ಬಿಟ್ಟಿದ್ದೆ. ಹೋಗಿ ಏನೋ ತಾಯಿನೇ ಕರ್ಕೊಂಡು ಬಂದಿರೋದು ನನಗಿಲ್ಲಿಗೆ ಕರ್ಕೊಂಡು ಬಂದು ನನ್ನೊಳಗಿರೋದನ್ನೆಲ್ಲ ತೆಗೆದು ಪರಿಹರಿಸಿದ್ದಾಳೆ. ಈಗ ಹಣಕಾಸಿನ ಅಭಿವೃದ್ಧಿಯಲ್ಲಿ ತಾಯಿ ಒಂದು ಒಳ್ಳೇದು ಮಾಡಬೇಕು, ಅದನ್ನು ಅಮ್ಮನಲ್ಲಿ ಕೇಳೋಕ್ಕೆ ಬಂದಿದ್ರು. ಸರಿನಾ? ನಾನಿದ್ದೀನಿ ನಡೆಸ್ಕೊಡ್ತೀನಿ ಅಂತ ಹೇಳ್ತಾಳಮ್ಮ. ಸರಿನಾ? ನಾನಿದ್ದೀನಿ ನಡೆಸ್ಕೊಡ್ತೀನಿ ಅಂತ ಹೇಳ್ತಾಳೆ. ಅಮ್ಮನ ಶಕ್ತಿ ಅಂದರೆ 100% ಹೇಳಬೇಕು ಅಂದರೆ ನಾನಿಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ 100%. ದೇವಸ್ಥಾನ ಆಗಿದೆ, ಕಷ್ಟ ಅಂತ ನಂಬಿ ಬಂದವ್ರಿಗೆ ತಾಯಿ 100% ಒಳ್ಳೇದು ಮಾಡ್ತಾಳೆ. ಹೋಗುವಂಥ ಪ್ರಾಣಗಳನ್ನ ಉಳಿಸಿದ್ದಾಳೆ. ಮಕ್ಕಳಿಲ್ದಿದ್ದವ್ರಿಗೆ ಮಕ್ಕಳು ಕೊಟ್ಟಿದ್ದಾಳೆ. ಈ ಹಣಕಾಸಿನ ಅಭಿವೃದ್ಧಿ ಒಳಗೆ ಅಭಿವೃದ್ಧಿ ಇಲ್ದಲೇ ಇರೋರ್ಗಂಥವ್ರಿಗೆ ಅಭಿವೃದ್ಧಿ ಕೊಟ್ಟಿದ್ದಾಳೆ. ಈಗ ಆರೋಗ್ಯದಲ್ಲಿ ಸಮಸ್ಯೆ ಇರುವಂಥವ್ರು ಎಷ್ಟೋ ಜನ ಬಂದಿದ್ದಾರೆ, ಆರೋಗ್ಯದಲ್ಲಿ ಒಳ್ಳೇದು ಕಂಡಿದ್ದಾರೆ. ತಾಯಿನ ನೆಂಬಬೇಕು ಅಷ್ಟೇ. ತಾಯಿನ ನೆಂಬಿ ಬಂದರೆ ಈ ಕ್ಷೇತ್ರ ತುಂಬ ಪವರ್ಫುಲ್ ಕ್ಷೇತ್ರ ಇದು. ಅರ್ಥ ಆಯ್ತಾ? ನಂಬಿಕೆ ಮುಖ್ಯ. ನೆಂಬಿ ತಾಯಿನ ನೀನು ಎಲ್ಲಿಂದನ ಬೆಟ್ಟದಂಥ ಕಷ್ಟ ನಮ್ಮ ಮಂಜಂಗೆ ಹರಿಸ್ತಾಳೆ. ನಾವು ನೆಮ್ಮಲಿಲ್ಲ ಅಂದರೆ ತಾಯಿ ಏನೂ ಮಾಡಲ್ಲ. ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡು ಬಂದಿರ್ತಾರೋ, ನಮಗಿಂತ ಕಷ್ಟ ಅಂತ ಬಂದಿರ್ತಾರೋ ಅದನ್ನು ಬರವಣಿಗೆ ಮುಖಾಂತರ ತಾಯಿ ಬರ್ದು ತೋರಿಸ್ತಾಳೆ. ಏನೂ ಇರಲಿಲ್ಲ, ನಾವು ಮನೆ ಒಳಗೆ ಪೂಜೆ ಮಾಡ್ತಾ ಇದ್ದೋ ಭಕ್ತರಿಗೆ ಒಳ್ಳೇದಾಗಿರೋದ್ರಿಂದನೇ ಅಲ್ವಾ ನಾವು ಇಲ್ಲಿ ಒಂದು ಸನ್ನಿಧಾನ ಅಂತ ಮಾಡಿರೋದು. ಸೋಮವಾರ ಒಂದು ದಿವಸ ಬಿಟ್ಟು ಪ್ರತಿದಿನ ಇರುತ್ತೆ. ಬೆಳಗ್ಗೆ 10 ಸಂಜೆ 4 ಗಂಟೆವರೆಗೂ ತಾಯಿ ಬರವಣಿಗೆ ಇರುತ್ತೆ. ಅಡ್ರೆಸ್ ಹೇಳೋದಾದ್ರಿಂದ ಇದು ತುಮಕೂರು ಡಿಸ್ಟಿಕ್ ಕುಣಿಗಲ್ಲು ಚಾಮುಂಡೇಶ್ವರಿ ಚೌಡೇಶ್ವರಿ ದೇವಸ್ಥಾನ, ಬಾಳೆಗೌಡನ ಪಾಳ್ಯ.